ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಏನು ಹೇಳೋಕ್ಕೆ ಹೊರಟಿದ್ದೀನಿ ಅಂತಂತಂದರೆ, ನಾನು ನಿಮಗೆ ಇವತ್ತು ನನ್ನ ಮಗಳು ಏನು ಮಾಡ್ತಾಳೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಏಕೆ ಅಂತಂದರೆ ನಾವು ನಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿರ್ತೀವಿ. ನಮ್ಮ ಕಷ್ಟ ಏನು ಅಂತ ನಮ್ಮ ಮಕ್ಕಳಿಗೂ ಗೊತ್ತಾಗಲ್ಲ. ಹಾಗಾಗಿ ನಮ್ಮ ಮಕ್ಕಳು ಆರಾಮಾಗಿರಬೇಕು, ನಾವು ಮಾತ್ರ ಕಷ್ಟಪಡಬೇಕು. ನಮ್ಮ ಕಷ್ಟ ಏನು ಅಂತ ನಮ್ಮ ಮಕ್ಕಳಿಗೆ ಗೊತ್ತಾಗಬಾರ್ದು ಅಂತ ನಾವು ಅಂದ್ಕೊಂಡಿರ್ತೀವಿ. ಅಲ್ಲೇ ನಾವು ತಪ್ಪು ಮಾಡೋದು. ಹಾಗಾಗಿ ನಮ್ಮ ಕಷ್ಟ ಏನು ಅಂತ ನಮ್ಮ ಮಕ್ಕಳಿಗೂ ತಿಳಿಸ್ಬೇಕು. ಹಾಗಾಗಿ ಅವರು ಅರ್ಥ ಮಾಡಿಕೊಂಡು ನಮ್ಮ ಕಷ್ಟಕ್ಕೆ ಅವರು ಸಹಾಯ ಮಾಡ್ತಾರೆ. ಅದಕ್ಕೋಸ್ಕರ ಇವತ್ತು ನನ್ನ ಮಗಳು ಏನೋ ಒಂದು ಮಾಡ್ತೀನಿ ಅಂತಂದಳು. ತುಂಬಾ ಖುಷಿ ಆಯಿತು. ಏನು ಮಾಡ್ತಾಳೆ ಅಂತ ನೋಡೋಣ ಅಂದರೆ, ಮಮ್ಮಿ ನಾನು ಈ ಮ್ಯಾಗಿ ಮಾಡ್ತೀನಿ ಅಂತಂದಳು. ಸರಿ ಮಾಡು ಅಂತ ಹೇಳಿದೆ. ಅದಕ್ಕೆಲ್ಲ ರೆಡಿ ಮಾಡಿಕೊಂಡು ಇವತ್ತು ನಾನು ಮ್ಯಾಗಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದಾಳೆ ನೋಡಿ ಫ್ರೆಂಡ್ಸ್. ಹಾಗಾಗಿ ನನಗೆ ತುಂಬಾ ಖುಷಿ ಆಯಿತು. ಏಕೆ ಅಂತಂತಂದರೆ, ಒಬ್ಬರೇ ಮಾಡಿದ್ರೆ ಏನೂ ಆಗಲ್ಲ ಸ್ನೇಹಿತರೆ. ಮಕ್ಕಳು ದೊಡ್ಡವರಾದರೂ ನಾವು ಅವರು ಆರಾಮಾಗಿರಬೇಕು ಅಂತೇಳಿ ಅಂದ್ಕೊಳ್ಳೋದು ನಮ್ಮ ತಪ್ಪು ಕಲ್ಪನೆ. ಹಾಗಾಗಿ ನಾವು ಕಷ್ಟಪಡೋದು ಅವರಿಗೂ ಗೊತ್ತಾಗಬೇಕು. ಆವಾಗೇ ಅವರು ಜೀವನದಲ್ಲಿ ನಮ್ಮ ಜೊತೆ ಸಹಕಾರ ಮಾಡ್ತಾರೆ. ನಮ್ಮ ಕಷ್ಟವನ್ನು ಹೇಳಿದಾಗ ಅವರಿಗೆ ನಮ್ಮ ಅಮ್ಮನ ಕಷ್ಟ, ನಮ್ಮ ಅಪ್ಪನ ಕಷ್ಟ ಏನು ಅಂತ ಅರಿವಾಗುತ್ತೆ. ಹಾಗಾಗಿ ಅವರು ಕೂಡ ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಅರಿವಾಗುತ್ತೆ. ನಾವೇನೋ ನಮ್ಮ ಮಕ್ಕಳು ಚೆನ್ನಾಗಿರಬೇಕು ಅಂತ ಹಗಲು ರಾತ್ರಿ ಕಷ್ಟಪಡ್ತೀವಿ, ಆದರೆ ಅವರಿಗೆ ತೋರ್ಸೋಕ್ಕೆ ಹೋಗಲ್ಲ. ಹಾಗಾಗಿ ನಾವು ಇಲ್ಲಿ ತಪ್ಪು ಮಾಡೋದು ಬೇಡ ಸ್ನೇಹಿತರೆ. ನಮ್ಮ ಕಷ್ಟ, ನಮ್ಮ ಮನೆ ಜೀವನ ಹೇಗೆ, ನಮ್ಮ ಮನೆ ಪರಿಸ್ಥಿತಿ ಎಲ್ಲವನ್ನು ಮಕ್ಕಳ ಜೊತೆ ಹಂಚ್ಕೊಳ್ಳಿ. ಆವಾಗಲೇ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ. ನಮ್ಮ ಮನೆ ಬಗ್ಗೆ ಎಲ್ಲ ಅವರಿಗೆ ಅರಿವಾಗುತ್ತೆ. ಹಾಗಾಗಿ ಪ್ರತಿಯೊಂದನ್ನು ಅವ್ರ ಜೊತೆ ಶೇರ್ ಮಾಡ್ಕೊಳ್ಳಿ. ಖುಷಿ ವಿಚಾರನೂ ಆಗಲಿ, ಕಷ್ಟದ ವಿಚಾರನೂ ಆಗಲಿ, ಎಲ್ಲವನ್ನು ಅವ್ರ ಜೊತೆ ಹಂಚ್ಕೊಂಡಾಗ ಅವ್ರಿಗೂ ಅರ್ಥ ಆಗುತ್ತೆ ನಮ್ಮ ಪರಿಸ್ಥಿತಿ ಏನು ಅಂತ ಹೇಳಿಬಿಟ್ಟು. ಅವರು ಆವಾಗ ಬದಲಾವಣೆ ಕಾಣ್ಬೋದು. ಹಾಗಾಗಿ ಇವತ್ತು ಮ್ಯಾಗಿ ಮಾಡ್ತೀನಿ ಅಂತ ಹೇಳಿದಳು. ತುಂಬ ಖುಷಿಯಾಯಿತು. ತುಂಬ ಚೆನ್ನಾಗೂ ಕೂಡ ಮಾಡಿದ್ದಾಳೆ. ನನಗಂತೂ ತುಂಬಾ ಖುಷಿ ಆಯಿತು. ಇದೇ ಥರ ನನಗೆ ಸಪೋರ್ಟಿವ್ ಆಗಿದ್ದಾಳೆ. ಇನ್ನೂ ಜಾಸ್ತಿ ಸಪೋರ್ಟಿವ್ ಆಗ್ತಾಳೆ ಅಂತ ನಾನು ನಂಬ್ಕೊಂಡಿದ್ದೀನಿ. ಇದೇ ಥರ ನಿಮ್ಮ ಮನೇಲೂ ನಿಮ್ಮ ಮಕ್ಕಳು ಕೂಡ ನಿಮಗೆ ಸಪೋರ್ಟ್ ಮಾಡಲಿ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಪ್ರತಿಯೊಂದು ಮಕ್ಕಳು ಅವ್ರ ತಂದೆ ತಾಯಿ ಕಷ್ಟನ ಅರ್ಥ ಮಾಡಿಕೊಂಡು ಅವರಿಗೆ ಸಹಾಯ ಮಾಡಿದಾಗ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾವು ಕಷ್ಟಪಡ್ತಿರ್ಬೇಕಾದ್ರೆ ಏನೋ ಸಣ್ಣ ಸಹಾಯ ಮಾಡಿದಾಗ